ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಸುನಾಮಿ ರೂಪದಲ್ಲಿ ಬಿಹಾರದಲ್ಲ NDA ಗೆದ್ದಾಗಿದೆ. ಇನ್ನೇನು ನಿತೀಶ್ ಅವರು ನಿರಾತಂಕವಾಗಿ ಮುಖ್ಯಮಂತ್ರಿ ಆಗಬಹುದೇನೋ ಅದು ಪ್ರಶ್ನಾರ್ಹದ. ಯಾಕಂದರೆ BJP ಇನ್ನುಳಿದ NDA ಸಂಘಟನೆ ಜೊತೆಗೆ ಬೇರೆಯವ್ರ ಮುಖ್ಯಮಂತ್ರಿ ಮಾಡ್ಬೋದು. ಅದಿರಲಿ, ಏನಾಗ್ತದೆ ನೋಡೋಣ ರಾಜಕೀಯವಾಗಿ. ಆದರೆ ನಿರಂತರವಾಗಿ ನಮ್ಮ ರಾಹುಲ್ ಗಾಂಧಿಯವರು ಆರೋಪ ಮಾಡ್ತಾನೆ ಇದ್ದಾರೆ. ಎಲೆಕ್ಷನ್ ಸಂದರ್ಭದಲ್ಲೇ ಈಗಲೂ ಸಹಿತ ಬೀದಿ ಬೀದಿಗಳು ಅಲ್ಲಾಡಿ ಹೇಳಿದರು, ಈ ಒಂದು ಏನಪ್ಪ ಅಂದರೆ ಮತಗಳ ಕಳ್ಳತನ ತೊಡಗುತನ ಆಗ್ತದೆ ಅಂತ ಆರೋಪ ಮಾಡಿದ್ರು ನಿರಂತರವಾಗಿ. ಆದರೆ ಅದರ ಏನಪ್ಪ ಅಂದ್ರೆ ಪರಿಣಾಮ ಇವತ್ತು ಕಾಣ್ತಾ ಇದೆಯಾ ಅಂತ ಒಂದು ಸಂಶಯ ಅದ. ಯಾಕಂತಂದ್ರೆ ಈಗ ನಿಮ್ಗೆ ಗೊತ್ತದ SIR ಆದಂಥ ಸಂದರ್ಭದಲ್ಲೇ ಒಂದೊಂದು ಮನೆಯಲ್ಲಿ ನೂರಾರು ಮತದಾರರು, ಕೆಲವೊಂದು ಜನ 65 ಲಕ್ಷ ಆರಂಭದಲ್ಲೇ ಡಿಲ್ಟಾಗಿ ಹೋದಿದ್ದಂತ ಆರೋಪ ಮಾಡಿದ್ರು ಅವರು. ಆನಂತರ 3 ಲಕ್ಷ ಅಂತ ಹೇಳಿದರು. ಇವತ್ತು 3 ಲಕ್ಷ ಡಿಫ್ರೆನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆರೋಪ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಇದನ್ನೆಲ್ಲ ಆರೋಪ ಮಾಡೋದನ್ನು ಪರೀಕ್ಷೆ ಮಾಡೋರು ಯಾರು? ಜನ ಕೈಯಲ್ಲಿ ಕೊಟ್ಟರು. ಜನ ಅಂತ ಇವತ್ತು ಏನು ಒಂದು ರಿಸಲ್ಟ್ ಕೊಟ್ಟಿದ್ದಾರೆ. ಜನನ ಕೊಟ್ಟರು ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ನಡೆದ, ಎಲೆಕ್ಷನ್ ಮಾಡ್ಯದ. ಎಲೆಕ್ಷನ್ ಕಮಿಷನ್ ನಮ್ಮಲ್ಲಿ ಸಾಹಿತ್ಯ ಸಂಸ್ಥೆ ಅದ. ಅದನ್ನು ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಒಪ್ಪು ನಾವು ಮಾತನ್ನು. ಆದರೆ ಈ ಆರೋಪ ಮಾಡೋದನ್ನು ನಾವು ಗಂಭೀರವಾಗಿ ತೊಗೊಳ್ಬೇಕಾಗಿದೆ. ಇವತ್ತು ತೇಜಸ್ವಿ ಯಾದವ್ ಆಗಿರ್ಬೋದು, ಅದರಲ್ಲೂ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಇದು ಮಾಡ್ತಾಯಿದ್ದಾರೆ. ಈಗಾಗಲೇ ಅದನ್ನು ವಿತ್ ಡಾಕ್ಯುಮೆಂಟ್ಸ್ ದಾಖಲೆಗಳ ಮೂಲಕ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಆದರೆ ಅವ್ರು ಕೋರ್ಟ್ಗೆ